ಕಾಯ್ತಿದ್ದೀನಿ, ಒಂದು ಸರ್ಪ್ರೈಸ್ ಇದೆ ಅಂತ. ಬಟ್ ಎವ್ರಿ ಡೇ ಇವಾಗ ಡೈರೆಕ್ಟ್ ಚೆಸ್ಟಿಂದ ಸ್ಟಾರ್ಟ್ ಮಾಡೋಣ ಅಂತ. ಸೊ ನಾನು ಡೇ 1ಗೆ ಏನು ಮಾಡಿದ್ದೆ, ನಾನು ಅಲ್ಲಿಂದ ಬಸ್ ಹತ್ತಿ ಕ್ಲಾಸ್ ಇಲ್ಲ, ನಮ್ಮ ಕ್ಲಾಸ್ ಇರೋದು ನಾಡಿದ್ದು ಬೆಳಗ್ಗೆ 8 ಗಂಟೆಗೆ. ನಮಸ್ಕಾರ ವೀಕ್ಷಕರೇ, ಇದು ನಾನು ನಿಮ್ಮ DJ ಪ್ರಜ್ವಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಡೇ ಇನ್ ಮೈ ಲೈಫ್ ಇನ್ ಜರ್ಮನಿ ಆ್ಯಸ್ ಅನ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್. ಇವಾಗ ನಾನು ಎಲ್ಲಿ ಹೋಗ್ತಿದ್ದೇನೆ, ನಾನು ಇವಾಗ ಜಿಮ್ಮಿಗೆ ಹೋಗ್ತಿದ್ದೇನೆ. ನೀವು ನಿನ್ನೆ ವ್ಲಾಗ್ ನೋಡಿದಿದ್ರೆ ನಾನು ನಿನ್ನೆ ಹ್ಯಾನೋವರ್ ಹೋಗಿದ್ದೆ. ಹ್ಯಾನೋವರ್ ಹೋಗಿ ಬಂದು ಐ ಥಾಟ್ ಐ ವಿಲ್ ಜಸ್ಟ್ ಸ್ಲೀಪ್ ಫಾರ್ an hour or half an hour, but it turns out I slept for more than 2 hours, and due to that I slept late last night. ಲೇಟ್ ಮಲಗಿಕ್ಕೆ ಇವತ್ತು ಲೇಟ್ ಎದ್ದೆ. ಐ ಗಾಟ್ ಅಪ್ ಐ ಥಿಂಕ್ ಅರೌಂಡ್ 1 o'clock ಆ್ಯಂಡ್ ದ ಟೈಮ್ ರೈಟ್ ನಾವು 3:30 by the way. ಎದ್ದಿಕೊಳ್ಳಿ ಏನಿಲ್ಲ, ಒಂದು ಫ್ರೆಶ್ ಅಪ್ ಆದೆ. ಮತ್ತು ಇವತ್ತು ಮಂಡೇ ಅಲ್ಲ, ಒಂದು ಜಿಮ್ ಹೋಗಿ ಮೆಂಬರ್ಶಿಪ್ ಸ್ಟಾರ್ಟ್ ಮಾಡಿ ಬರೋಣ ಅಂತ ಐ ಆಮ್ ಗೋಯಿಂಗ್ ಟುವರ್ಡ್ಸ್ ಮೈ ಜಿಮ್. ಈ ಕಡೆ ಬಂದು ಶೂಸ್ಟ್ರಾಸ, ಎಲ್ಲ ಬಸ್ ಅಲ್ಲೇ ತುಂಬ ಹೊತ್ತು ನಿಲ್ಲತ್ತೆ. ಸೊ ನಾನು ಡೇ 1ಗೆ ಏನು ಮಾಡಿದ್ದೆ, ನಾನು ಅಲ್ಲಿಂದ ಬಸ್ ಹತ್ತಿ ಒಂದು 2 ಸ್ಟಾಪ್ ಮುಂದೆ ಹೋಗಿ ಇಳ್ಕೊಂಡು ಅಲ್ಲಿಂದ ನಡ್ಕೊಂಡು ಹೋಗಿದ್ದೆ. ಆ್ಯಂಡ್ ಐ ಫಿಗರ್ ಔಟ್ ಬಸ್ಸಿಗೆ ಕಾಯೋ ಬದಲು 10-20 minutes ಐ ಬೆಟರ್ ವಾಕ್ ದ್ಯಾಟ್ ವೇ. ಇನ್ನು ಕೂಡ ಈಸ್ಟರ್ ಹಾಲಿಡೇಸ್ ನಡೀತಿದೆ. ಟುಡೇ ಇಸ್ ದ ಲಾಸ್ಟ್ ಡೇ ಆ್ಯಂಡ್ ಈವನ್ ಟುಡೇ ದ ಶಾಪ್ಸ್ ಆರ್ ಕ್ಲೋಸ್ಡ್ ಆ್ಯಸ್ ಎಕ್ಸ್ಪೆಕ್ಟೆಡ್. ಯಾಕೆಂದರೆ ಫ್ರಮ್ ಲಾಸ್ಟ್ 4 days ಶಾಪ್ಸ್ ಆರ್ ಕ್ಲೋಸ್ಡ್ ಸಿನ್ಸ್ ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಆ್ಯಂಡ್ ಟುಡೇ. ಹೋಪ್ಫುಲಿ ಅಂತ ನಾಳೆ ಎಲ್ಲ ಅಂಗಡಿ ಓಪನ್ ಆಗ್ತದೆ ಆ್ಯಸ್ ಯೂಶ್ವಲ್. ಮತ್ತು ನನ್ನ ಚಿಕನ್, ಎಗ್ಸ್ ಎಲ್ಲ ಖಾಲಿಯಾಗಿದೆ. ಹ್ಯಾವ್ ಟು ರೀಸ್ಟಾಕ್ ಇಟ್ ಟುಮಾರೋ. ಇನ್ನೊಂದೇನೆಂದರೆ ವೈ ಐ ಪ್ರಿಫರ್ ವಾಕಿಂಗ್ ಟು ಮೈ ಜಿಮ್ ಈಸ್ ಬಿಕಾಸ್ ಜಿಮ್ ಏನು ಜಾಸ್ತಿ ದೂರ ಇಲ್ಲ. ಇಟ್ಸ್ ಓನ್ಲಿ 1.2 kilometers ಅವೇ ಫ್ರಮ್ ಮೈ ಪ್ಲೇಸ್. ಹೇಗಿದ್ದು ಸಹ ಜಾಸ್ತಿ ದೂರ ಏನಿಲ್ಲ. ಇಟ್ ಟೇಕ್ಸ್ ಮಿ 15 minutes, ದ್ಯಾಟ್ಸ್ ಇಟ್. ಒಂದು ಚಂದ ಕಾರ್ಡಿಯೋ ಆಗ್ತಿದೆ, ಹೋಗಿ ಇಟ್ಕೊಳ್ಳೆ ಒಂದು ಪ್ರಾಪರ್ ವರ್ಕೌಟ್ ಮಾಡ್ಬೋದಂತ. ಇಲ್ಲಿ ಇದು ಒಂದು ವಿಂಟೇಜ್ ಕಾರ್, ಇಲ್ಲದಿದ್ರೆ ಸೂಪರ್ ಕಾರ್, ಸೂಪರ್ ಆಗಿದೆ ಮಾರ್. ಜಿಮ್ಮಿಗೆ ಬಂದಾಗಿದೆ. ಇವಾಗ ಐ ಥಾಟ್ ಆಫ್ ಡೂಯಿಂಗ್ ಮಿಕ್ಸ್, ಬಟ್ ಇವಾಗ ಡೈರೆಕ್ಟ್ ಚೆಸ್ಟಿಂದ ಸ್ಟಾರ್ಟ್ ಮಾಡೋಣ ಅಂತ. ಆ್ಯಂಡ್ ದ ಟೈಮ್ ರೈಟ್ ನೌ ಇಸ್ 3:30 ಆ್ಯಂಡ್ ಇಟ್ಸ್ ಪ್ರಿಟಿ ಮಚ್ ಎಂಟಿ ರೈಟ್ ನೌ. ಮೊನ್ನೆ 5 o'clock ಬಂದಿದೆ, ಅದಕ್ಕೆ ಅಷ್ಟು ರಶ್ ಇತ್ತು. ಆ್ಯಂಡ್ ದಿಸ್ ಇಸ್ ಹೌ ಮೈ ಜಿಮ್ ಈಸ್ ಲುಕಿಂಗ್. ಡನ್ ವಿತ್ ದ ವರ್ಕೌಟ್. ಹೊರಗೆ ಬಂದು ನೋಡಿದರೆ ಮೋಡ ಆಗುಂಟು. ಐ ಥಿಂಕ್ ಇಟ್ ವಿಲ್ ರೈನ್ ಟುಡೇ, ಬಟ್ ವೆದರ್ ಫೋರ್ಕಾಸ್ಟಲ್ಲಿ ಚೆಕ್ ಮಾಡಿದಾಗ ಹಾಗೇನು ಕಾಣಲಿಲ್ಲ. ಡನ್ ವಿತ್ ದ ವರ್ಕೌಟ್. ನೋಡಿದ್ದಲ್ಲ ವರ್ಕೌಟ್ ಹೇಗೆ ಆಯ್ತಂತ. ನಾನು ಚೆಸ್ಟ್ ಅಷ್ಟೇ ಅಲ್ಲ, ಐ ಟ್ರೈನ್ 3 ಚೆಸ್ಟ್ ಆ್ಯಂಡ್ 3 ಟ್ರೈಸ್. ಸೊ ಬೇಸಿಕಲಿ ಈ ವೀಕ್ ಕೂಡ ಸ್ವಲ್ಪ ಮಿಕ್ಸ್ ಮಾಡೋಣ ಅಂತ. ಮತ್ತು ಜಾಸ್ತಿ ಹೆವಿ ಆಡಲಿಲ್ಲ. ಎಷ್ಟು 20-20 ಬಾರ್ಬೆಲ್ಲಲ್ಲಿ 20-20 ಹಾಕಿದಷ್ಟೇ, ಜಾಸ್ತಿ ಹೆವಿ ಬೇಡ. ಐ ನೋ ಐ ಕ್ಯಾನ್ ಡೂ 40 ಆ್ಯಂಡ್ ಆಲ್, ಬಟ್ ಸ್ವಲ್ಪ ಸ್ಟ್ರೆಂತ್ ಡೌನ್ ಆಗಿದೆ ನನಗೆ ಫೀಲ್ ಆಗಿದೆ. ಯಾಕಂದರೆ ಟ್ರೈಸೆಪ್ಸ್ ಎಲ್ಲ ಹೊಡಿಬೇಕಾದ್ರೆ ಅಲ್ಲೇ. ಮತ್ತು ಇಲ್ಲಿದು ವೇಟ್ ಸಿಸ್ಟಮ್ ನನಗೇನು ಕರೆಕ್ಟ್ ಅರ್ಥ ಆಗಿಲ್ಲ. ಅದು ರೋಪ್ ಇದು ಸೆಕ್ಷನ್ ಪ್ಲೇಟ್ಸ್ ಇದ್ದಾವಲ್ಲ, ಅದು ಹೇಗೆ KG ಇದೆಯಾ LB ಇದೆಯಾ ಗೊತ್ತಾಗ್ತಿಲ್ಲ. ಆ್ಯಂಡ್ ಇವನ್ ಇಟ್ ಈಸ್ ಇನ್ KG or LB 5 ಒಂದು 4-5 ಪ್ಲೇಟ್ ನನಗೆ ಹೆವಿ ಆಗ್ತಿದೆ ಟ್ರೈಸಿಗೆಲ್ಲ. ಐ ಡೋಂಟ್ ನೋ, ಐದರ್ ಮೈ ಸ್ಟ್ರೆಂತ್ ಹ್ಯಾಸ್ ಗಾನ್ ಡೌನ್ ಆರ್ ಇಲ್ಲಿದು ವೇಟ್ ಸಿಸ್ಟಮ್ ನನಗೇನು ಕರೆಕ್ಟಾಗಿ ಅರ್ಥ ಆಗ್ತಿಲ್ಲ. ಲೆಟ್ ಇಟ್ ಬಿ, ಲೆಟ್ ಸಿ. ಇವತ್ತಿಂದ ಹೇಗೆ ಡೈಲಿ ಬರ್ತಿದ್ದೀನಿ. ನಾನು ಫೀಸ್ ಬಗ್ಗೆ ಮಾತಾಡಿದೆ. ಇಟ್ಸ್ 30 euro ಇಟ್ ಸಿಮ್ಸ್, 29.99, ಬಟ್ 170 ಹಾಕಿಬಿಡ್ತಾರೆ ಅವರು. 30 euroನೇ ಹಿಡಿಯುವ. ಆದರೆ ಇವತ್ತು ಡೇಟ್ ಬಂದು 21st of April. ಹಾರ್ಡ್ಲಿ ಮಂತ್ ಮುಗಿಲಿಕ್ಕೆ 10 days ಉಂಟು. ಸೊ 10 daysಗೆ ಎಷ್ಟು ಆಗ್ತದೆ ಅಂತ ಕೇಳಿದ್ರೆ 10 euros ಅಂತ ಹೇಳಿದರು. 10 daysಗೆ 10 euroನೇ ಹೇಳ್ತಾರೆ, ಮತ್ತೇನು ಕಮ್ಮಿ ಹೇಳೋದಿಲ್ಲ. ಬಟ್ 30 euro ಲೈಕ್ ಲಿಟಲ್. ಯಾಕಂದರೆ ಕಾಲೇಜ್ ಹತ್ರ ಸೇಮ್ ಈಸಿ ಫಿಟ್ನೆಸ್ ಉಂಟು. ದೇ ಟೋಲ್ಡ್ ಫೀಸ್ ಈಸ್ 24.99, 5 euros ಕಮ್ಮಿ. ಲೆಟ್ಸ್ ಸಿ. ಐ ಆಮ್ ಸ್ಟಿಲ್ ಯೆಟ್ ಟು ಡಿಸೈಡ್ ವೇರ್ ಟು ಗೋ, ಐದರ್ ಹಿಯರ್ ಆರ್ ನಿಯರ್ ಕಾಲೇಜ್. ಇಲ್ಲಿ 3 ಚೆಸ್ಟ್ ಎಕ್ಸಸೈಸ್ ಮತ್ತು 2 ಟ್ರೈಸ್ ಹೊಡೆದಾದ್ಮೇಲೆ ಲೈಟಾಗಿ ತಲೆ ತಿರ್ತಿತ್ತು. ಯಾಕಂದರೆ ಎದ್ದುಕೊಳ್ಳೆ ಒಂದು ಬೌಲ್ ಓಟ್ಸ್ ತಿಂದು ಬಂದಿದೆ ಅಷ್ಟೇ, ಬೇರೆ ಏನು ತಿಂದಿಲ್ಲ ಇವತ್ತು. ಸೊ ಈಗ ಮನೆ ಹೋಗಿ ಪ್ಲ್ಯಾನ್ ಏನಂದರೆ, ಹೋಗಿ ದೋಸೆದು ಪ್ಯಾಕ್ ತಿಂದಿದ್ದಲ್ಲ, MTR ದೋಸೆ ಪ್ಯಾಕ್, ದೋಸೆ ಮತ್ತು ದಾಲ್ ಮಾಡೋಣ ಅಂತ. ಬಿಕಾಸ್ ಟುಡೇ ಹ್ಯಾವ್ ಟು ಈಟ್ ವೆಜ್. ಮಂಡೇ ರೈಟ್, ಕಾಂಟ್ ಡೂ ಎನಿಥಿಂಗ್. ಮಂಡೇ ವೆಜ್ ತಿನ್ನಬೇಕು.
ದಟ್ಸ್ ದ ಪ್ಲ್ಯಾನ್ ಆಫ್ ಟು ನೈಟ್. ಮತ್ತೆ ಲಾಸ್ಟ್ 3-4 ವ್ಲಾಗಿಂದ ನಾನು ಹೇಳ್ತಿದ್ದೀನಿ ಒಂದು ಸರ್ಪ್ರೈಸ್ ಇದೆ ಅಂತ. ಬಟ್ ಎವ್ರಿ ಡೇ ಐ ಹ್ಯಾವ್ ಬಿನ್ ಪುಷಿಂಗ್ ಇಟ್ ಟು ದ ನೆಕ್ಸ್ಟ್ ವ್ಲಾಗ್. ಡೋಂಟ್ ವರಿ, ಇವತ್ತು ಆ ಸರ್ಪ್ರೈಸ್ ಏನಂತ ಮನೆ ಹೋಗಿ ಫಸ್ಟ್ ಅದೇ ಕೆಲಸ, ಮನೆ ಹೋಗಿ ಆ ಸರ್ಪ್ರೈಸ್ ಏನಂತ ತೋರಿಸ್ತೀನಿ. ಅದಾದಮೇಲೆ ಮಿಕ್ಕಿದ ಕೆಲಸ ಮಾಡ್ತೀನಿ. ಇವತ್ತು ಸ್ವಲ್ಪ ವಿಯರ್ಡ್ ಇದೆ, ಅಂದರೆ ಇಟ್ಸ್ ಜಸ್ಟ್ 5:20. ಸ್ವಲ್ಪ ಕತ್ಲೆ ಆದಂಗೆ ಕಾಣ್ತಿದೆ. ಐ ಥಿಂಕ್ ಇಟ್ ವಿಲ್ ರೈನ್ ಟುಡೇ. ಅಂದರೆ ನೋಡೋದು ಫುಲ್ ಮೋಡ ಆಗೋಗಿದೆ. ಸಾರಿ, ನೆಟ್ ಬರ್ತಿದೆ. ಓಕೆ, ಮೋಡ ಆಗೋಗಿದೆ. ಐ ಥಿಂಕ್ ಇಟ್ ವಿಲ್ ರೈನ್ ಟುಡೇ. ನಾನು ಸರ್ಪ್ರೈಸ್ ಬಗ್ಗೆ ಮಾತಾಡ್ತಿದ್ದೆ ಅಲ್ಲ, ಐ ಶೋ ಯು ಗೈಸ್ ರೈಟ್ ನೌ. ಇಟ್ಸ್ ಆ್ಯಕ್ಚುಲಿ ಇನ್ಸೈಡ್ ದಿಸ್ ಪಿಂಕ್ ಕಲರ್ ಬ್ಯಾಗ್. ಇದೆಲ್ಲ ಸ್ವಲ್ಪ ತೆಗೆದು ಸೈಡಿಗೆ ಇಟ್ಟಿದ್ದೀನಿ. ಐ ಜಸ್ಟ್ ಓಪನ್ ದಿಸ್ ಬ್ಯಾಗ್. ಈ ಕಡೆ ಸೈಡ್ ಇದೆಯಾ? ಕಾಣ್ತಿಲ್ಲ, ಏನು ಗೊತ್ತುಂಟು. ಸೊ ದೀಸ್ ಆರ್ ದ ಐಟಮ್ ವಿಚ್ ಐ ಬ್ರಾಡ್. ಐ ಥಿಂಕ್ ಇದು ಯಾವುದು ಕೂಡ ನಾನು ಇನ್ನೂವರೆಗೆ ಬ್ಲಾಗಲ್ಲಿ ತೋರಿಸಿಲ್ಲ ಅಂತ. ದ್ಯಾಟ್ ಥಿಂಗ್ ಓವರ್ ಹಿಯರ್ ಇದು ಆ್ಯಕ್ಚುಲಿ ಮ್ಯಾಕ್ ಏರ್ ಒಂದು ಸ್ಟುಡಿಯೋ ಬರ್ತದಲ್ಲ, ಇಟ್ಸ್ ಆ್ಯಕ್ಚುಲಿ ಮಿನಿ ವರ್ಷನ್ ಆಫ್ ಇಟ್. ಮ್ಯಾಕ್ ಸ್ಟುಡಿಯೋ ಬರ್ತದಲ್ಲ ಅದರದ್ದು ಮಿನಿ ವರ್ಷನ್. ಐ ಜಸ್ಟ್ ನೀಡ್ ಟು ಗೆಟ್ ಅ ಮಾನಿಟರ್ ಫಾರ್ ದಿಸ್. ಅದಕ್ಕೆ ನಾನು ಐ ಥಿಂಕ್ 3rd or 4th ವ್ಲಾಗ್, ಐ ಆಮ್ ನಾಟ್ ಶ್ಯೂರ್, PC ಹಂಟ್ ಅಂತ ಒಂದು ವ್ಲಾಗ್ ಹಾಕಿದೆ. ಆ್ಯಕ್ಚುಲಿ ಮಾನಿಟರ್ ಹಂಟ್ ಹಾಕಬೇಕಾಗಿತ್ತು, ನಾನು PC ಹಂಟ್ ಅಂತ ಹಾಕಿದೆ, ಐ ಡೋಂಟ್ ನೋ ವೈ. ಸೊ ಅದಕ್ಕೋಸ್ಕರ ಒಂದು ಮಾನಿಟರ್ ಹುಡುಕ್ತಿದ್ದೆ. ಬಟ್ ನಾನು ಡೂಕ್ ಹತ್ರ ಇದೆಲ್ಲ ಹೇಳಿದಾಗ ಹೀ ಈಸ್ ಲೈಕ್ ಐ ಹ್ಯಾವ್ ಅವನಂತರ ಒಂದು ರಾಶಿ ಮಾನಿಟರ್ ಉಂಟು, ಅವನಂತರ ಹೀಗೆ ಮಾನಿಟರ್ ತರಲಿಕ್ಕೆ ಹೋಗ್ಲಿಕ್ಕೆ ಉಂಟು ಅಂತ ಕೇಳಿದಾಗ ಅವನು ಹೇಳ್ದ ನನ್ನ ಹತ್ರ ಇನ್ನೊಂದು ಎಕ್ಸ್ಟ್ರಾ ಉಂಟು, ಬೇಕಾದ್ರೆ ಕೊಡ್ತೀನಿ ಅಂತ ಹೇಳಿದ. ಒಂದು ಟೇಬಲ್ ಹುಡುಕ್ತೀನಿ, ಟೇಬಲ್ ಸಿಕ್ಕಿ ಆದಮೇಲೆ ಐ ವಿಲ್ ಬಿ ಬಾರೋಯಿಂಗ್ ಹಿಸ್ ಮಾನಿಟರ್ ಆ್ಯಂಡ್ ಸೆಟ್ಟಿಂಗ್ ಅಪ್ ದಿಸ್ ಮ್ಯಾಕ್ ಏರ್. ಕೀಬೋರ್ಡ್ ಎಲ್ಲ ತಂದೀನಿ. ಐ ಜಸ್ಟ್ ನೀಡ್ PC ಆ್ಯಸ್ ಐ ಸೆಡ್. ಮತ್ತು ಈ ಬಾಕ್ಸ್ ಒಳಗೆ ಏನಿದೆ ಐ ವಿಲ್ ಓಪನ್ ಆ್ಯಂಡ್ ಶೋ ಇಟ್ ಟು ಯು ಗೈಸ್. ಇದೆ ಸಸ್ಪೆನ್ಸ್ ಅಂತ ಹೇಳ್ತಿದ್ದೆ ಅಲ್ಲ, ಒಂದು ಸೆಕೆಂಡ್. ಸಸ್ಪೆನ್ಸ್ ಅಂತ ಹೇಳ್ತಿದ್ದೆ ಅಲ್ಲ, ದಿಸ್ ಈಸ್ ದ ಸಸ್ಪೆನ್ಸ್. ಇದುವರೆಗೆ ನೀವು ಮಾಡಿರ್ಲಿಕ್ಕಿಲ್ಲ ಇದರೊಳಗೆ ಏನು ಇದೆ ಅಂತ. ಲೆಟ್ ಮೀ ಓಪನ್ ಇಟ್ ಆ್ಯಂಡ್ ಶೋ ಇಟ್ ಟು ಯು ಗೈಸ್. ಸಪರೇಟಾಗಿ ಫಸ್ಟ್ ನಿಮಗೆ ತೋರಿಸ್ಬಿಡ್ತೀನಿ. ಐ ಹ್ಯಾವ್ ಸೀನ್ ಇಟ್ ಮೆನಿ ಟೈಮ್ಸ್ ಆ್ಯಂಡ್ ಹ್ಯಾವ್ ಯೂಸ್ಡ್ ಇಟ್ ಮೆನಿ ಟೈಮ್ಸ್. ಎಕ್ಸ್ಪೆಕ್ಟ್ ಮಾಡಿದ್ರಾ? ಕಮೆಂಟ್ ಡೌನ್ ಬಿಲೋ. ನಾನಂದ್ರೆ ಲಾಸ್ಟ್ 1 ವೀಕಿಂದ ಕಾಯ್ತೀನಿ ಯಾವಾಗ ಹಾರಿಸ್ಲಿ. ಎವ್ರಿ ಡೇ ಐ ಹ್ಯಾವ್ ಗಾಟ್ ಸಮ್ ಆಫ್ ದ ಅದರ್ ಪ್ಲ್ಯಾನ್ಸ್. ಆದರೆ ಇವತ್ತು ಏನೂ ಇರಲಿಲ್ಲ. ಸೊ ಐ ಲೈಕ್ ಲೆಟ್ ಮೀ ಓಪನ್ ಆ್ಯಂಡ್ ಶೋ ಇಟ್ ಟು ಯು ಗೈಸ್. ಹೌ ಡಿಡ್ ಯು ಲೈಕ್ ದ ಸರ್ಪ್ರೈಸ್? ಕಮೆಂಟ್ ಡೌನ್ ಬಿಲೋ. ಇಟ್ಸ್ ಆ್ಯಕ್ಚುಲಿ DJI DJI Mini 3 Pro. ನಾನು ಆಲ್ಮೋಸ್ಟ್ 2-3 ಮಂತ್ಸ್ ಆಯ್ತು ಅಂತ ಡಿಸೆಂಬರ್ಲಿ ತರಿಸಿದ್ದು. ಆ್ಯಂಡ್ ಇಟ್ಸ್ ಏಪ್ರಿಲ್ ಟಿಲ್ ನೋ. ಐ ಡೋಂಟ್ ನೋ why I didn't upload vlog till now. I don't know why. ಇವಾಗ ಇದನ್ನು ಹಾರಿಸಿ ತೋರಿಸ್ಬೇಕಾ? ಅದೇ ಇವತ್ತು ಹಾರಿಸು ಅಂತ ಅಂದ್ಕೊಂಡಿದ್ದೆ, ಬಟ್ ಇಟ್ಸ್ ಆಲ್ ಕ್ಲೌಡಿ ಮತ್ತು ಸಿಡ್ಲು ಹೊಡೆದು ಐ ಡೋಂಟ್ ವಾಂಟ್. ಸೊ ಐ ಡೂ ಒನ್ ಥಿಂಗ್. ಇವತ್ತು ಜಸ್ಟ್ ತೋರಿಸಿದೆ, ಇನ್ನು ಓಪನ್ ಮಾಡಿ ತೋರಿಸ್ತೆ. ಒಂದು ಸೆಕೆಂಡ್. ಓಕೆ, ಇದೇನು ಕಾಣ್ತಿದೆ ಅಲ್ಲ ಡ್ರೋನ್. ಫಸ್ಟ್ ಈ ಲಿಡ್ ತೆಗಿಲಿಕ್ಕೆ, ಕ್ಯಾಮ್ರಾದು ಲಿಡ್. ದಿಸ್ ಇಸ್ ದ ಕ್ಯಾಮ್ರಾ ರೈಟ್ ಓವರ್ ಹಿಯರ್. Okay, this is what drone is looking. It's very lightweight drone by the way, 249 ಗ್ರಾಮು. ಮತ್ತು ಇಲ್ಲೇನು ಎಂಟಿ ಸ್ಪೇಸ್ ಕಾಣ್ತಿದೆ, ಇಟ್ಸ್ ಫಾರ್ ಬ್ಯಾಟ್ರಿ. ಅದು ನಾನು ಬೇರೆ ಎಲ್ಲೋ ಇಟ್ಟಿದ್ದೀನಿ, ಬೇರೆ ಬ್ಯಾಗಲ್ಲಿ. ಐ ನೀಡ್ ಟು ಚಾರ್ಜ್ ಇಟ್. ಮತ್ತು ಇದೆಲ್ಲ ಏನು ಕಾಣ್ತಿದೆ, ಇಲ್ಲಿ ಬ್ಲ್ಯಾಕ್ ಡಾಟ್ ಇವೆರಡು, ಮತ್ತು ಇಲ್ಲಿ ಅಡಿಗೆ 2 ಬ್ಲ್ಯಾಕ್ ಡಾಟ್. ದೀಸ್ ಆರ್ ಆಲ್ ದ ಸೆನ್ಸರ್ಸ್. ಇದು ಫ್ರಂಟ್, ಇದು ಬ್ಯಾಕ್, ಇದು ಡೌನ್. ಆ್ಯಂಡ್ ದಿಸ್ ಈಸ್ ದ ಸ್ಮಾಲ್ ಕ್ಯಾಮ್ರಾ ವಿತ್ ದ ಗಿಂಬಲ್ ಟು 8. ಆ್ಯಂಡ್ ವಾಟ್ ಆ್ಯಂಡ್ ಆಲ್ ಹ್ಯಾವ್ ಶಾರ್ಟ್ till now. ನನ್ನ ಹತ್ರ ಓಲ್ಡ್ ಕ್ಲಿಪ್ಸ್ ಇದ್ದರೆ ಐ ವಿಲ್ ಬಿ ಅಟ್ಯಾಚಿಂಗ್ ಇಟ್. ಐ ಆಮ್ ನಾಟ್ ರಿಲಿ ಶೋರ್, ಬೇಕಾದರೆ ಸೇವ್ ಮಾಡಿದ್ದೀನ ಎಲ್ಲ ಗೊತ್ತಿಲ್ಲ. ಓಲ್ಡ್ ಕ್ಲಿಪ್ಸ್ ಇದ್ದರೆ ಆಬ್ವಿಯಸ್ಲಿ ವೀಡಿಯೋದಲ್ಲಿ ಬಂದಿರ್ತದೆ. ಬಟ್ ದಿಸ್ ಡ್ರೋನ್, ಓ ಮೈ ಗಾಡ್, ಮಂಗಳೂರಲ್ಲಿ ಎಷ್ಟು ಸರಿ ಹಾರಿಸಿದ್ದು ನನಗೆ ಗೊತ್ತಿಲ್ಲ. ಮತ್ತು ರಿಮೋಟ್ ತೋರಿಸ್ತೀನಿ. ದಿಸ್ ಇಸ್ ದ RC ಕಂಟ್ರೋಲರ್ ವಿತ್ ಮಾನಿಟರ್, ಬಿಲ್ಟ್ ಇನ್ ಮಾನಿಟರ್.
ಮತ್ತು ಇದಕ್ಕೆ ಕೂಡ ನಾನು ಸ್ಕ್ರೀನ್ ಗಾರ್ಡ್ ಹಚ್ಚಿದ್ದೀನಿ, ಸೊ ದ್ಯಾಟ್ ಯಾಕಂದರೆ ಇದರಲ್ಲಿ ತುಂಬ ಸರಿ ಟ್ಯಾಪ್ ಮಾಡ್ಲಿಕ್ಕೆ ಇರುತ್ತಲ್ಲ, ಟಚ್ ಮಾಡಿ ಸ್ಕ್ರ್ಯಾಚ್ ಏನಾರು ಆಗೋದ್ರೆ. ಮತ್ತು ಜಾಯ್ ಸ್ಟಿಕ್ ಇದರ ಹಿಂದ್ಗಡೆ ಇಲ್ಲಿ ಬರುತ್ತೆ, ಜಸ್ಟ್ ನೀಡ್ ಟು ರಿಮೂವ್ ಇಟ್ ಆ್ಯಂಡ್ ಸ್ಕ್ರೂ ಇಟ್ ಇನ್, ದ್ಯಾಟ್ಸ್ ಇಟ್. ಇಟ್ಸ್ ದ್ಯಾಟ್ ಸಿಂಪಲ್. ಅಂದರೆ ಸ್ಟಾರ್ಟ್ ಮಾಡಲಿಕ್ಕೆ ಐ ಥಿಂಕ್ ಐ ನೀಡ್ ಜಸ್ಟ್ 2 minutes, ಐ ಗೆಸ್ 2 minutesಲ್ಲಿ ಸ್ಟಾರ್ಟ್ ಆಗಿ ಹಾರಲಿಕ್ಕೆ ರೆಡಿ ಇರ್ತದೆ. ದಿಸ್ ವಾಸ್ ದ ಸರ್ಪ್ರೈಸ್. ಐ ಹೋಪ್ ಯು ಲೈಕ್ಡ್ ಇಟ್. ರೈಟ್ ನೌ ಇಟ್ಸ್ ಪ್ರಿಟಿ ಕ್ಲೌಡಿ ಔಟ್ಸೈಡ್. ಟುಮಾರೋ ಕಾಲೇಜ್ ಹತ್ರ ಒಂದು ಲೇಕ್ ಇದೆ, ಬ್ಯೂಟಿಫುಲ್ ಲೇಕ್ ಇದೆ, ಯಾಕಂದರೆ ಹೋಗಿದ್ದೀನಿ. ಐ ಥಿಂಕ್ ಐ ಡಿಂಟ್ ಅಪ್ಲೋಡ್ ಇಟ್, ಐ ಗೆಸ್. ಕಾಲೇಜ್ ಹತ್ರ ಒಂದು ಲೇಕ್ ಇದೆ, ಅದರ ಹತ್ರ ಹಾರಿಸುವಂತ, ಬಿಕಾಸ್ ಇಟ್ಸ್ ಓಪನ್ ಗ್ರೌಂಡ್, ರೈಟ್. ಮತ್ತು ನನಗೆ ಇಲ್ಲಿದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಡ್ರೋನ್ ರೂಲ್ಸ್ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಮತ್ತು ಐ ಡೋಂಟ್ ವಾಂಟ್ ಗೆಟ್ ಇನ್ ಟ್ರಬಲ್ ಲೈಕ್ ಫ್ಲೈಯಿಂಗ್ ಇಟ್ ಸಮ್ವೇರ್ ಲೈಕ್ ನಿಯರ್ ಕಾಲೇಜ್ ಆ್ಯಂಡ್ ಆಲ್. ಆ್ಯಂಡ್ ನನಗೆ ರಿಸ್ಕೇ ಬೇಡ, ರಿಸ್ಕ್ ಹಿ नहीं लेने का. I just want to fly it where it is really safe. I think near the lake it should be safe, right? Now let me just close this. And ಮತ್ತು ಇದರಿಂದ ಒಂದು ಕ್ರೇಜಿ ಸೀನ್ ಕೂಡ ಆಗಿದೆ. ತಗೊಂಡಿದ್ದು ಲಿಟ್ರಲಿ ಸೆಕೆಂಡ್ ಡೇ ಐ ಕ್ರ್ಯಾಶ್ಡ್ ಇಟ್. ಅದು ಅಂದರೆ ಮನೆ ರೂಮ್ ಒಳಗೆ ಹಾರಿಸ್ತಿದ್ದೆ. ಐ ಥಿಂಕ್ ಐ ಮೈಟ್ ಹ್ಯಾವ್ ಕ್ಲಿಪ್ ಆಫ್ ಇಟ್, ಐ ವಿಲ್ ಅಟ್ಯಾಚ್ ಇಟ್ ಇಫ್ ಐ ಹ್ಯಾವ್. ಮನೆ ಒಳಗೆ ಹಾರಿಸ್ತಿದ್ದೆ. ಏನಾಯ್ತಂದರೆ ಹಾರಿಸಿ ನನ್ನ ಬಟ್ಟೆದು ಸ್ಟ್ಯಾಂಡ್ ಇತ್ತಲ್ಲ, ಅಲ್ಲಿಗೆ ಡ್ಯಾಶ್ ಹೊಡೆದು ಇಟ್ ಡ್ರಾಪ್. ಮತ್ತು ಏನಾಗಿತ್ತು, ಪ್ರೊಪೆಲ್ಲರ್ಸ್ ಒಂದು ಹಳೆ ಅಂದರೆ ಹೊಸ ಪ್ರೊಪೆಲ್ಲರ್ಸ್ ಕಟ್ಟಾಗಿತ್ತು. ಸೊ ಸೆಕೆಂಡ್ ಡೇನೆ ತೊಗೊಂಡಿದ್ದು, ಸೆಕೆಂಡ್ ಡೇ ಇವೆಲ್ಲ ಆಗೋಗಿತ್ತು. ಮತ್ತು ಪ್ರೊಪೆಲ್ಲರ್ಸ್ ನಾನೇ ಚೇಂಜ್ ಮಾಡಿ, ಐ ಥಾಟ್ ಐ ಮೈಟ್ ಹ್ಯಾವ್ ಟು ಗೋ ಟು ಸಮ್ DJI ಸರ್ವಿಸ್ ಸೆಂಟರ್, ಐ ಡೋಂಟ್ ನೋ ಹೌ ಲಾಂಗ್ ದೇ ವಿಲ್ ಟೇಕ್. ಲೈಕ್ ದ್ಯಾಟ್ ವಾಸ್ ಪ್ರಿಟಿ ಫಕ್ಡ್ ಅಪ್ ಸಿಚುವೇಶನ್ ಅಂತಲೇ ಹೇಳ್ಬೋದು. ಲಿಟ್ರಲಿ ಸೆಕೆಂಡ್ ಡೇ ಐ ಕ್ರ್ಯಾಶ್ಡ್ ಇಟ್. ಅದಾದಮೇಲೆ ನಾನು ರೂಮ್ ಒಳಗೆ ಯಾವತ್ತು ಕೂಡ ಹಾರಿಸಿಲ್ಲ. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಫ್ಲೈ ಇಟ್ ರೈಟ್ ನಾವ್ ಮ್ಯಾನ್. ಐ ಡೋಂಟ್ ವಾಂಟ್ ಟು ಟೇಕ್ ದ್ಯಾಟ್ ರಿಸ್ಕ್ ಒನ್ಸ್ ಮೋರ್. ಅದಕ್ಕೆ ಐ ವಿಲ್ ಫ್ಲೈ ಓನ್ಲಿ ಇನ್ ದ ಓಪನ್ ಏರಿಯಾ, ನೋ ವೇರ್ ಎಲ್ಸ್. ಅದರ್ ದ್ಯಾನ್ ರೆಸ್ಟೋರೆಂಟ್ ಬೇರೆ ಏನು ಓಪನ್ ಇಲ್ಲ. ಈ ಒಂದು ಇಟ್ಸ್ ಮಂಡೇ, ಆ್ಯಸ್ ಐ ಸೆಡ್ ಈಸ್ಟರ್ ಹಾಲಿಡೇಸ್ ಅಲ್ಲ. ರೈಟ್ ನಾವು ವೇರ್ ಆಮ್ ಐ ಗೋಯಿಂಗ್? ಜಗ್ಮೀತ್ ಸಿಟಿ ಸೆಂಟ್ರಲ್ಲಿ ಇದ್ದ ಅಂತ ಹೇಳಿದ, ಅದಕ್ಕೆ ಲೈವ್ ಲೊಕೇಶನ್ ಕಳಿಸ್ಕೊಂಡು ಏನು ಮಾತಾಡಿಸಿ ಬರುವ ಅಂತ. ಆ್ಯಕ್ಚುಲಿ ಅದು ಇವತ್ತು ಅವನೊಟ್ಟಿಗೆ ಪ್ಲ್ಯಾನ್ ಇದ್ದದ್ದು, ಅಂದರೆ ಡ್ರೋನ್ ಹಾರಿಸ್ಲಿಕ್ಕೆ ಹೋಗ್ಲಿಕ್ಕೆ ಲೇಕ್ ಹತ್ರ. ಬಟ್ ಕ್ಲೌಡಿ ಕ್ಲಿಯರ್ ಆಗ್ತಿದೆ, ಸ್ಟಿಲ್ ಐ ಡೋಂಟ್ ಟ್ರಸ್ಟ್ ವಿತ್ ದಿಸ್ ವೆದರ್. ಯಾವಾಗ ಮಳೆ ಬರ್ತದೆ, ಯಾವಾಗ ಬಿಸಿಲಿರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಜಿಮ್ ಒಳಗೆ ಹೋಗಿ ಬರೋಷ್ಟರಲ್ಲಿ ಮೋಡ ಆಗಿದೆ. ಇವತ್ತು ಬೇಡ, ನಾಳೆ ನೋಡೋಣ. ನಾಳೆ ಕ್ಲಿಯರ್ ಸ್ಕೈ ಅಂತ ತೋರಿಸ್ತುಂಟು ವೆದರ್ ಫೋರ್ಕಾಸ್ಟಲ್ಲಿ. ಹೋಪ್ ಫಾರ್ ದ ಬೆಸ್ಟ್. ನನ್ನ ಮನೆ ಹತ್ರ ಮಳೆ ಬರಲಿಲ್ಲ, ಇಲ್ಲಿ ಸಿಟಿ ಸೆಂಟರ್ ಹತ್ರ ಮಳೆ ಬಂದೇ ಹೋಗಿದೆ. ಇಟ್ಸ್ ರೋಡೆಲ್ಲ ಕಾರೆಲ್ಲ ಚಂಡಿ ಆಗಿದೆ. बहुत है ना इधर 10-12 लोग हैं. कहाँ पे दिख तो नहीं रहा. वो थोड़ी आते हैं इधर. वो कल ट्रैकिंग गए थे ना, आज सो रहे होंगे शायद. ये इन लोगों के पास सब कुछ है, रहने की जगह, खाने के लिए. ಓಕೆ, ಇವಾಗ ಅಂದರೆ ಚೈನೀಸ್ ರೆಸ್ಟೋರೆಂಟ್ ಹೋಗಿದ್ವಲ್ಲ, ಏನಿಲ್ಲ, ಒಂದು ಪ್ಲೇಟ್ ನೂಡಲ್ಸ್. क्या सोडा हाँ सोडा महंगा पड़ा. महंगा 2.8 यूरो ಸೋಡಾ. ನಂಗೆ ಡೌಟ್ ಇತ್ತು ಜಾಸ್ತಿ ಆಗ್ತಾ ಇತ್ತು. ಓಕೆ ಫೈನ್, 8 ಯೂರೋದು ನೂಡಲ್ಸ್. ಓಕೆ ವಾಟ್ ಎವರ್, ಬಟ್ ಸೋಡಾ ವಾಸ್ ಪ್ರಿಟಿ ಚೀಪ್. ಇದು ನನ್ನ ಫ್ರೆಂಡ್ ಆದಿತ್ಯ, ಫ್ರಮ್ ಗುಜರಾತ್ ಏನಾ. ಇಂಡಿಯಾ ಹೌಸ್ಗೆ ಹೋಗಿದ್ವಿ. ಅಲ್ಲಿ ಅಂದರೆ ಒಂದು ಪನ್ನೀರ್ ಬಟರ್ ಮಸಾಲ, ಬಟರ್ ಚಿಕನಿಗೆಲ್ಲ 15-16 ಎಲ್ಲ ಇತ್ತು ಇವರು. ಅದಕ್ಕೆ ಇವಾಗ ಚೀಸ್ ಬರ್ಗರ್ನ ಕ್ಯಾ ಚೀಸ್ ಬರ್ಗರ್ ಖಾನೆ ಜಾ ರೇ. ಎಲ್ಲ ಪುನಃ ಅಲ್ಲಿ ಚೈನೀಸ್ ಹೋಟೆಲ್ ಹತ್ರನೇ ಬಂದಿದ್ವಿ. ಎಲ್ಲ ಇಲ್ಲೇ ಎಲ್ಲ ಇದೆ ಅಂತೆ ಚೀಸ್ ಬರ್ಗರ್. ಹಾಂ ಎಸ್ ಚೀಸ್ कैसा है वो बर्गर? खाने लायक है. कितना दिया इसको? 4.4 यूरो. अभी मैं ज़्यादा एक्सपेक्ट नहीं करता यूरोप से. यूरोप से मैं इतना ही एक्सपेक्ट करता, इतना ही आएगा. 4.8 दिया है ना? 4.8 दिया. खाने लायक है. मेरा देखते चिकन बर्गर. अच्छा है. खाने लायक है. इंडियन बर्गर से कैसा है? मेरे को अच्छा लगा टेस्ट. वो कैसा था? इंडियन मतलब वहाँ पे खा के आए उससे
जहाँ इंडिया से है, हाँ मेरे घर के पास एक आता ओल्ड प्राइस माल एक कैफे है, ठीक है, इतना बड़ा बर्गर मिलता है 200 रुपये का। वही तो इतना बड़ा, क्या मस्त बर्गर है ना भाई। उसको बेस्ट बर्गर इन मैंगलोर करके अवार्ड भी मिल चुका है। और नहीं था क्या? और ये खा लो 400 रुपये का 400 रुपये ಬರ್ಗರ್ ಮತ್ತು ನೂಡಲ್ಸ್ ತಿಂದು ಬಂದೆ ಫ್ರೆಂಡ್ಸ್ ಒಟ್ಟಿಗೆ ಹೋಗಿ. ಆದರೂ ಸಹ ಸ್ವಲ್ಪ ಲೈಟಾಗಿ ಹಸು ಆಗ್ತುಂಟು. ಐ ಡೂ ಒನ್ ಥಿಂಗ್, ದೋಸೆ ಮತ್ತು ಏನು ದಾಲ್ ಸಾಂಬಾರು ಮಾಡೋ ಪ್ಲ್ಯಾನ್ ಇತ್ತಲ್ಲ, ನಾನು ಮಾಡಿಡ್ತೀನಿ. ಅಂದರೆ ಮಾಡಿ ಇಡೋದಿಲ್ಲ, ಅಂದರೆ ಹಸು ಆಗ್ತುಂಟು, ಸ್ವಲ್ಪ ತಿಂತೀನಿ. ಏನಾದ್ರು ಉಳಿದ್ರೆ ಬೆಳಗ್ಗೆ ತಿಂಡಿಗಾರು ಆಗ್ತದೆ. ಆ್ಯಕ್ಚುಲಿ ನಾಳೆ ಸಹ ನನಗೇನು ಕ್ಲಾಸ್ ಇಲ್ಲ, ನನ್ನ ಕ್ಲಾಸ್ ಇರೋದು ನಾಡಿದ್ದು ಬೆಳಗ್ಗೆ 8 ಗಂಟೆಗೆ. ಇವತ್ತು ಸ್ವಲ್ಪ ಅಂದರೆ ಜಾಸ್ತಿನೇ ಲೇಟ್ ಆಯಿತು. ಇಟ್ ಟುಕ್ ಮಿ 1 hour ಟು ಮೇಕ್ ದೋಸೆ ಆ್ಯಂಡ್ ದಾಲ್ ಸ್ವಲ್ಪ ದಪ್ಪನೆ ಮಾಡಿದೆ, ಯಾಕಂದರೆ ಸ್ವಲ್ಪ ಪಲ್ಯ ಥರ ಹಚ್ಕೊಂಡು ತಿನ್ಬೋದಲ್ಲ. ಆಲೂಗಡ್ಡೆ ಮತ್ತು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಯು ಕ್ಯಾನ್ ಸಿ ಮೈ ಟುಡೇಸ್ ಡಿನ್ನರ್. ದೋಸೆ ಒಂದು 5-6 ಆಗಿದೆ. ಆ್ಯಂಡ್ ಫಾರ್ ಐ ಡೋಂಟ್ ನೋ, ದಿಸ್ ಇಸ್ ಮೈ ಫಸ್ಟ್ ಟೈಮ್ ಮೇಕಿಂಗ್ ದೋಸೆ. ಆ್ಯಂಡ್ ಇಟ್ ಟರ್ನ್ಡ್ ಔಟ್ ಟು ಬಿ ಪರ್ಫೆಕ್ಟ್ಲಿ ರೌಂಡ್. ಸ್ವಲ್ಪ ತೆಳ್ಳಗೆ ಮಾಡಿದೆ ರೋಸ್ಟ್ ಆಗಲಿ ಅಂತ. ಆ್ಯಂಡ್ ಫಸ್ಟ್ ಟೈಮ್ ಆ್ಯಂಡ್ ನಾಟ್ ಬ್ಯಾಡ್. ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಒಂದು ಕೆಲಸ ಮಾಡ್ತೀನಿ, ಓಕೆ, ಒಂದು ದೋಸೆ ತಿಂದು ತೋರಿಸ್ತೆ. ನಾನು ಎಂಡ್ ಮಾಡುವಂತ ಅಂದ್ಕೊಂಡಿದ್ದೆ ವಿಡಿಯೋ. ಓಕೆ ಫೈನ್. ಬಿಸಿ ಬಿಸಿ ದೋಸೆ, ಬಿಸಿ ಬಿಸಿ ಪಲ್ಯ ಸಾರು ಮಾಡಲಿ, ಪಲ್ಯ ಇದು. ಇದು ಸಾಂಬಾರು ಏನು ಮಾಡಿದ್ದೀನಲ್ಲ, ಉಪ್ಪು ಖಾರ ಜಾಸ್ತಿ ಹಾಕಿಲ್ಲ, ಉಪ್ಪೆಲ್ಲ ಪರ್ಫೆಕ್ಟ್ ಇದೆ. ತಿಂದೊಂದು ನಿದ್ದೆ ಮಾಡಿದ್ರೆ ಉಂಟಲ್ಲ, ಎಷ್ಟು ಚಂದ ನಿದ್ದೆ ಬರ್ತದೆ ಗೊತ್ತುಂಟ. ಮತ್ತು ನಾಳೆಯಿಂದ ಬೆಳಗ್ಗೆ ಜಿಮ್ ಹೋಗುವಂಥ ಪ್ಲ್ಯಾನ್ ಮಾಡಿದ್ದೀನಿ. ಹೋಪ್ಫುಲಿ ಎದ್ದು ಹೇಳ್ತೀನಿ. ಓಕೆ, ಲೆಟ್ ಮೀ ಎಂಜಾಯ್ ದಿಸ್ ಡೆಲಿಷಿಯಸ್ ದೋಸೆ ಆ್ಯಂಡ್ ದಾಲ್. ಐ ವಿಲ್ ಡು ಗೈಸ್ ಟುಮಾರೋ. Until then, enjoy, have safe day.